ಫ್ರೆಂಡ್ಸ್, ಇವತ್ತು ಟಾಟಾ ನೆಕ್ಸಾನ್ನ ಕ್ಯಾಮರಾ ಕ್ಲಾರಿಟಿ ಹೇಗಿದೆ, ಆಮೇಲೆ 360 ಡಿಗ್ರಿ ಕ್ಯಾಮ್ರಾಗಳೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋಂಥ ಟೆಸ್ಟಿಂಗ್ ವಿಡಿಯೋ ನೋಡೋಣ. ಸೊ ಮೊದಲನೇದಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. 10.25 ಇಂಚಸ್ನ ಸಿಸ್ಟಮ್ ಇರುವಂಥದ್ದು. ಸೊ ನೋಡ್ಬೋದು ಒಂದು ಟ್ಯಾಬ್ನ ಇಟ್ಟಂಗಿದೆ. ಸೊ ಮೊದಲನೇದಾಗಿ ಇಲ್ಲಿ 360 ಡಿಗ್ರಿ ಬಟನ್ನ ಆನ್ ಮಾಡ್ಕೋಬೇಕು. ಸೊ ನಿಮಗೆ ಇಲ್ಲಿ ಬ್ಲ್ಯಾಕ್ ಪೋರ್ಷನ್ ಏನು ಕಾಣ್ತಾ ಇದೆ, ಅದು ಡೋರ್ ಕ್ಲೋಸ್ ಆಗೋದಾದರೆ ನಿಮಗೆ ಆ ಥರ ಬ್ಲ್ಯಾಕಾಗಿ ಕಾಣುತ್ತೆ. ಸೊ ಇವಾಗ ನೋಡಿ, ಸೊ ಡೋರ್ ಕ್ಲೋಸ್ ಆದಮೇಲೆ ಕ್ಯಾಮರಾ ಅದು ತೋರ್ಸೋಕ್ಕೆ ಶುರು ಮಾಡುತ್ತೆ. ಸೊ ಕ್ಲಾರಿಟಿ ನೀವು ನೋಡ್ಬೋದು ಹೇಗಿದೆ ಅಂತ. ಸೊ ಎಲ್ಲೋ ಲೈನ್ ಬಂದುಬಿಟ್ಟು ನಮ್ಮ ಸ್ಟೇರಿಂಗ್ ಇರುವಂಥದ್ದು. ಸ್ಟೇರಿಂಗ್ನ ಕಟ್ಟೋಡಿದ್ರೆ ನೀವು ನೋಡ್ಬೋದು ನಮ್ಮ ಗಾಡಿ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅದು ಕೂಡ ತೋರಿಸುತ್ತೆ. ಸೊ ಸ್ಟೇರಿಂಗ್ನ ತಿರುಗಿಸಿದಾಗ ನೀವು ನೋಡ್ಬೋದು. ಆಮೇಲೆ ಇದರಲ್ಲಿ ಫ್ರಂಟ್ ಸೆನ್ಸರ್ ಇರೋದ್ರಿಂದ ಫ್ರಂಟಲ್ಲಿ ಏನಾದರೂ ಅಡ್ಡ ಬಂದರೆ ನಮಗೆ ರೆಡ್ ಮಾರ್ಕ್ ಮಾಡಿ ತೋರಿಸುತ್ತೆ. ಸೊ ಇಲ್ಲಿ ಕಾಣುತ್ತೆ ಫ್ರಂಟಲ್ಲಿ. ಸೊ ಇವಾಗ ಎಲ್ಲೋ ಸ್ವಲ್ಪ ಡಿಸ್ಟೆನ್ಸಲ್ಲಿರೋದಕ್ಕೆ ಎಲ್ಲೋ ಲೈನ್, ಬ್ಯಾಕಲ್ಲಿದ್ದರೆ ಬ್ಯಾಕಲ್ಲಿ ರೆಡ್ ಲೈನ್ಸ್ ಎಲ್ಲ ಬರುತ್ತೆ. ಸೊ ನೋಡ್ಬೋದು. ಸೊ 2Dಯಲ್ಲಿ ನೋಡೋದಾದರೆ ಸೈಡ್ ಮಿರರ್ನ ಒಂದು ಕ್ಲಾರಿಟಿ ನೀವು ನೋಡ್ಬೋದು. ಸೊ ನೆರಳಿರೋದ್ರಿಂದ, ಮರ ಇರೋದ್ರಿಂದ ನೆರಳಿಗೆ ಹತ್ರ ಕಾಣ್ತಾ ಇರೋದು. ತ್ರೀ ಡಿಯಲ್ಲಿ ನೋಡುವ. ಸೊ ಗಾಡೀಲಿ ಹತ್ತಿರದಲ್ಲಿ ಯಾವ್ಯಾವುದು ಏನೇನು ಡಿಸ್ಟೆನ್ಸಲ್ಲಿದೆ ಅಂತ ನೀವು ನೋಡ್ಬೋದು. ಸೊ ಎರಡು ಕಡೆ ಫ್ರಂಟ್ ವ್ಯೂನ ನೋಡ್ಬೋದು ಎರಡು ಕಡೆದು. ಇವು ರೇರ್ ವ್ಯೂ ಸೈಡ್. ಸೊ ಕ್ಲಾರಿಟಿ ಬಗ್ಗೆ ನೀವು ನೋಡ್ಕೋಬೋದು ಯಾವ ರೇಂಜಿಗಿದೆ ಅಂತ. ಸಕ್ಕತ್ತಾಗಿದೆ ಮಾತ್ರ, ಕ್ಲಾರಿಟಿ ಮಾತ್ರ ಹೇಳೋದೇ ಬೇಡ. ಸೊ ಬೇಡ ಅಂತಂದ್ರೆ ಆಫ್ ಮಾಡ್ಕೊಳ್ಳೋ ಬಟನ್ ಇಲ್ಲಿದೆ. ಸೊ ನೋಡ್ಕೋಬೋದು.